ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಜ ಹೇಳಿ ರಸಲ್ ಮೇನಿಯಾ 41 ಆದ್ಮೇಲೆ ನಮಗೆ ಈ ರೀತಿ ಸಿನಾರಿಯೋ ನೋಡೋದಕ್ಕೆ ಸಿಗುತ್ತಾ ಅಂದ್ರೆ ನಮ್ಮ ಜಾನ್ ಸಿನಾ ಅವರು WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಿ, ನಮ್ಮ ಜೇ ಊಸೋ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ, ಹಾಗೆ ನಮ್ಮ ಜಿಮ್ಮಿ ಊಸೋ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರ. ಲಿಟ್ರಲಿ ಗೈಸ್ ಈ ರೀತಿ ಏನಾದ್ರು ಆದ್ರೆ ಈ ಬಾರಿಯ ರಸಲ್ ಮೇನಿಯಾ ಬೆಸ್ಟ್ ರಸಲ್ ಮೇನಿಯಾ ಆಗುತ್ತೆ. ಯಾಕಂದ್ರೆ ಜಾನ್ ಸಿನಾ, ಜೇ ಊಸೋ, ಜಿಮ್ಮಿ ಊಸೋ ಇವರೆಲ್ಲರೂ ಕೂಡ ಚಾಂಪಿಯನ್ ಆಗಿ ನೋಡ್ಬೇಕು ಅನ್ನೋದು ನನ್ನ ಆಸೆ. ಅಫ್ಕೋರ್ಸ್ ಜೇ ಊಸೋ ಅವರಂತೂ WWE ಚಾಂಪಿಯನ್ ಆಗೋದು ಬೇಡ, ಬದಲಿಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಿ ಅವರು ಪರವಾಗಿಲ್ಲ. ಬಟ್ ಜಾನ್ ಸಿನಾ ಅವರಂತೂ ಗೆಲ್ಲಲೇಬೇಕು. ಜಾನ್ ಸಿನಾ ಅವರೇನಾದ್ರೂ ಅಕಸ್ಮಾತ್ ಸೋತ್ರೆ ನಿಜವಾಗ್ಲೂ ವರ್ಸ್ಟ್ ರಸಲ್ ಮೇನಿಯಾ ಆಗುತ್ತೆ ಈ ಬಾರಿಯ ರಸಲ್ ಮೇನಿಯಾ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ ಬಗ್ಗೆ. ಸಾದಷ್ಟು ಬೇಗ ಅಂದ್ರೆ ರಸಲ್ ಮೇನಿಯಾ ಮುಗಿದ ಕೂಡಲೇ ನಮಗೆ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ, ಇತ್ತೀಚಿನ ವರ್ಷಗಳಲ್ಲಿ WWE ಅವರು ಮನಿ ಇನ್ ದ ಬ್ಯಾಂಕ್ ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೋತಾ ಇಲ್ಲ. ಐ ಮೀನ್ ಚೂರು ಕೂಡ ಸೀರಿಯಸ್ ಆಗಿ ತಗೋತಾ ಇಲ್ಲ. ಅದರಲ್ಲೂ ಕೂಡ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನಂತೂ ಅವರು ಸಿಕ್ಕಾಪಟ್ಟೆ ವೇಸ್ಟ್ ಮಾಡೋದ್ರಲ್ಲೇ ಇಳಿದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಲೊಕೇಶನ್ ಬಗ್ಗೆನೂ ಕೂಡ ಒಂದು ಐಡಿಯಾ ಸಿಕ್ಕಿದೆ. ಅಪ್ಡೇಟ್ ಬರ್ತಿರೋ ಪ್ರಕಾರ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಕೂಡ ನಮಗೆ ಇಂಟರ್ ನ್ಯಾಷನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಯುನೈಟೆಡ್ ಸ್ಟೇಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಂತೆ. WWE ಅವರು ಮನಿ ಇನ್ ದ ಬ್ಯಾಂಕ್ ನ ಇಂಟರ್ ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿ ಬುಕ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದಾರಂತೆ. ಸೊ ಪ್ರಾಬಬ್ಲಿ ಕೆನಡಾದಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು, ಅಥವಾ UK ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಬೇರೆ ಬೇರೆ ಅಂತಹ ಇಂಟರ್ ನ್ಯಾಷನಲ್ ಕಂಟ್ರಿಗಳಲ್ಲಿ ನಮಗೆ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗುತ್ತಂತೆ. ನೋಡೋಣ ಗೈಸ್, ಈ ಬಾರಿ ಮನಿ ಇನ್ ದ ಬ್ಯಾಂಕ್ ನಾದ್ರೂ WWE ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೆಂಟಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಪೆಂಟಾ ಅವರ ಅದ್ಭುತವಾದ ಡೆಬ್ಯೂ ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಅವರು ಮ್ಯಾಚಸ್ ಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಪೆಂಟಾ ಅವರಿಗೆ WWE ಅವರು ಯಾವ ರೀತಿ ದೊಡ್ಡ ಪ್ಲಾನ್ ನ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಸದ್ಯಕ್ಕೆ ನಮ್ಮ ಪೆಂಟಾ ಅವರು ತನ್ನ WWE ಡ್ರೀಮ್ ಮ್ಯಾಚಸ್ ಗಳನ್ನ ರಿವೀಲ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಜಾನ್ ಸಿನಾ, CM ಪಂಕ್, ಕೋಡಿ ರೋಡ್ಸ್, ಸೆತ್ ರಾಲಿನ್ಸ್, ರೋಮನ್ ರೈನ್ಸ್, ಜಾಕೋ ಫಾಟು, ಬ್ರಾನ್ ಬ್ರೇಕರ್ ಹಾಗೆ ಫಿನ್ ಬ್ಯಾಲರ್ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಇಷ್ಟು ನನ್ನ ಡ್ರೀಮ್ ಮ್ಯಾಚಸ್ ಗಳು ಅಂತ ನಮ್ಮ ಪೆಂಟಾ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ನೋಡೋಣ ಗೈಸ್, ಇಷ್ಟು ಸೂಪರ್ ಸ್ಟಾರ್ಸ್ ಗಳ ಜೊತೆ ನಮ್ಮ ಪೆಂಟಾ ಅವರು ನಿಜವಾಗ್ಲೂ ಕೂಡ ಮ್ಯಾಚ್ ನ ಕೊಡೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ಲಿಟ್ರಲಿ ಗೈಸ್, ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ಯಾಕ್ಡ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ WWE ಅವರು ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರಾ ನಮಗೆ CM ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಫ್ಕೋರ್ಸ್ ಪ್ರತಿ ವಾರ ಬರ್ತಾ ಇದ್ದಾರೆ. ಅಂಡ್ ಅದೇ ರೀತಿ ನಾಳೆನೂ ಕೂಡ ನಮಗೆ ಶೋ ಅಲ್ಲಿ CM ಪಂಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಬರೀ CM ಪಂಕ್ ಅವರು ಮಾತ್ರ ಅಲ್ಲ ಗೈಸ್, ನಮ್ಮ AJ ಸ್ಟೈಲ್ ಅವರ ರಿಟರ್ನ್ ಕೂಡ ನಾಳೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಗೈಸ್, ನಮ್ಮ AJ ಸ್ಟೈಲ್ ಅವರಿಗೆ WWE ಅವರು ಯಾವ ರೀತಿ ಪ್ಲಾನ್ ನ ರೆಡಿ ಮಾಡಿರ್ತಾರೆ ನಾಳೆ ಮಂಡೇ ನೈಟ್ ರಾಲಿ ಅಂತ. ಇದಾದ್ಮೇಲೆ ನಮಗೆ ಡಕೋಟಾ ಕಾಯ್ ಅಂಡ್ ಇಯೋ ಸ್ಕೈ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ WWE ಅವರು ನಾಳೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಡಕೋಟಾ ಕಾಯ್ ಅವರ ಇನ್ ರಿಂಗ್ ರಿಟರ್ನ್ ಕೂಡ ನಮಗೆ ನಾಳೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಬೇಲಿ ವರ್ಸಸ್ ಲೈರಾ ವಾಲ್ಕೈರಾ ಅವರ ನಡುವೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈಯಿಂಗ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರೇ ಮಿಸ್ಟೀರಿಯೋ ವರ್ಸಸ್ ಲೋಗನ್ ಪೋಲ್ ಅವರ ನಡುವೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಯಾರಿಗ ಗೊತ್ತು ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ನಮಗೆ AJ ಸ್ಟೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅವರು ಬಂದು ಲೋಗನ್ ಪೋಲ್ ಅವರನ್ನ ಕಾಸ್ಟ್ ಕೂಡ ಮಾಡಬಹುದು. ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಯಾಕಂದ್ರೆ ಲೋಗನ್ ಪೋಲ್ ಹಾಗೆ AJ ಸ್ಟೈಲ್ ಅವರ ಮ್ಯಾಚ್ ನು ಕೂಡ WWE ಅವರು ಈ ಬಾರಿಯ ರಸಲ್ ಮೀನಿಯಾಗೆ ಯೋಚನೆ ಮಾಡ್ತಾ ಇದಾರಂತೆ. ಗೊತ್ತಿಲ್ಲ ಗೈಸ್ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ಯಾಕ್ಡ್ ಮಂಡೇ ನೈಟ್ ರಾ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಲ್ಲದೆ ನಮಗೆ ಜೇ ಊಸೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ಫೈನಲಿ ಚೂಸ್ ಮಾಡ್ತಾರೆ ಅನ್ಕೋತೀನಿ ನಾಳೆ ಮಂಡೇ ನೈಟ್ ರಾಲಿ ನಮ್ಮ ಜೇ ಊಸೋ ಅವರು ತಾನು ರಸಲ್ ಮೀನಿಯಾದಲ್ಲಿ ಯಾರನ್ನ ಫೇಸ್ ಮಾಡ್ತಾ ಇದೀನಿ ಅಂತ. ಅಂಡ್ ಗಂತರ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.